ಬೇಳೆ ಬೇಯಿಸೋದು ಬೇಡ, ರುಬ್ಬೋದು ಬೇಡ, ನಾವು ಸುಲಭವಾಗಿ ಹೋಳಿಗೆನ ಮಾಡ್ಕೋಬೋದು. ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡು ಅದಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾವು ಮೈದಾ ಹಿಟ್ಟನ್ನ ಬೇಕಾದ್ರೂ ಬಳಸ್ಕೋಬಹುದು. ಹೀಗೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕು. ಪೂರಿ ಮಾಡ್ಕೋಬೇಕಾದ್ರೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಯಾವ ಹಿಟ್ಟನ್ನ ಯಾವ ಅದಕ್ಕೆ ಕಲ್ಸ್ಕೋತೀವೋ ಆ ರೀತಿ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾನು ನೆನೆಯಕ್ಕೆ ಇಡ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಕಲ್ಸ್ಬಿಟ್ಟು ಪೂರಿ ಮಾಡ್ಕೊಳ್ಳೋ ಹಾಗೆ ಮಾಡ್ಕೋಬಹುದು. ಮೈದಾ ಹಿಟ್ಟಲ್ಲೂ ಸಹ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ. ಹಿಟ್ಟನ್ನ ಕಲ್ಸ್ಕೊಂಡಿದ್ದಾಯ್ತು. ಇದನ್ನ ಒಂದು 10 ನಿಮಿಷ ನೆನೆಯಕ್ಕಿಟ್ಟು ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡು ನಾನಿಲ್ಲಿ ಹಾಲು ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ತಗೊಂಡಿದ್ದೀನಿ. ನಾನಿಲ್ಲಿ 1 ಫುಲ್ ತೆಂಗಿನಕಾಯಿ ಕೊಬ್ಬರಿನ ತಗೊಂಡಿದ್ದೀನಿ. ನಾವು ಹಾಲು ಜಾಸ್ತಿ ಮಾಡ್ಕೊಂಡಷ್ಟು ಕೊಬ್ಬರಿನ ಜಾಸ್ತಿ ಹಾಕೋಬೇಕಾಗುತ್ತೆ. ಕೊಬ್ಬರಿನ ಈ ರೀತಿ ಸಣ್ಣ ಪೀಸಸ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ನಾನು 4 ರಿಂದ 5 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಘಮ್ ಅಂತ ಇರುತ್ತೆ. ಮತ್ತೆ 1 ಹಿಡಿಯಷ್ಟು ಕಡಲೆ ಪಾಪ ಹಾಕೋತಾ ಇದ್ದೀನಿ. ಒಂದು 4 ರಿಂದ 5 ಗೋಡಂಬಿ, ಒಂದು 4 ರಿಂದ 5 ಬಾದಾಮಿನ ಹಾಕೊಂಡಿದ್ದೀನಿ. ಬಾದಾಮಿ ಗೋಡಂಬಿ ನೀವು ಬೇಕು ಅಂದ್ರೆ ಹಾಕೋಬಹುದು, ಇದು ಆಪ್ಷನಲ್. ಬಾದಾಮಿ ಗೋಡಂಬಿನ ನೆನೆಸ್ಬಿಟ್ಟು ಸಹ ನಾವು ರುಬ್ಬೋದಕ್ಕೆ ಹಾಕೋಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ನಾವು ಸ್ವಲ್ಪ ನೀರ್ ಹಾಕಿ ನುಣ್ಣಕ್ಕೆ ರುಬ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡ್ಕೊಂಡು ನಾವು ನೀರ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬಹುದು. ಇದನ್ನ ತುಂಬಾ ಗಟ್ಟಿಯಾಗಿ ಮಾಡ್ಕೋತಾ ಇಲ್ಲ, ಸ್ವಲ್ಪ ನೀರ್ ಜಾಸ್ತಿ ಹಾಕಿ ತೆಳುವಾಗೆ ಮಾಡ್ಕೊಂಡಿದೀನಿ. ನಾವು ಕಾಯಿಸಿದಾಗ ಅದು ಗಟ್ಟಿ ಆಗುತ್ತೆ. ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಉಂಡೆಯಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ನಾವು ಕಾಯಿಸ್ಕೊಂಡು ನಮಗೆ ಬೆಲ್ಲ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅನ್ಸಿದ್ರೆ ನಾವು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಹಾಲು ಕಾಯಷ್ಟರಲ್ಲಿ ನಾನಿಲ್ಲಿ ಈ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಅದರಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಇದಕ್ಕೆ ಚಪಾತಿ ಆದ್ರೂ ಮಾಡ್ಕೋಬಹುದು ಅಥವಾ ಪೂರಿ ಆದ್ರೂ ಮಾಡ್ಕೋಬಹುದು. ಚಪಾತಿಯಿಂದ ಮಾಡ್ಕೊಂಡು ಹಾಲಲ್ಲಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಪೂರಿನಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಟ್ರೆಡಿಷನಲ್ ಆಗಿ ಪೂರಿ ಮಾಡಿನೇ ಸಹ ಈ ರೀತಿ ಹಾಲು ಹೋಳಿಗೆನ ಮಾಡೋದು. ಇಷ್ಟನೇ ಇಲ್ಲ ನಾವು ಅಂದ್ರೆ ಆಗ ನಾವು ಚಪಾತಿ ಮಾಡ್ಕೊಂಡು ಹಾಲಲ್ಲಿ ಹಾಕಿ ನೆನೆಸಿ ನಾವು ಹಾಲು ಹೋಳಿಗೆನ ಮಾಡ್ಕೋಬಹುದು. ನಾವು ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಅಗಲೋಕೆ ಈ ರೀತಿ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಒಂದು ಮೀಡಿಯಂ ಸೈಜ್ ಪ್ಲೇಟ್ ತಗೊಂಡು ಆ ಪ್ಲೇಟ್ ಇಂದ ಪ್ರೆಸ್ ಮಾಡ್ಕೊಂಡ್ರೆ ನಾವು ರೌಂಡ್ ಶೇಪ್ ಅಲ್ಲಿ ಪೂರಿನ ಮಾಡ್ಕೋಬಹುದು. ಈ ರೀತಿ ನಾವು ಸುಲಭವಾಗಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊಂಡು ಪೂರಿಗಳನ್ನ ರೌಂಡ್ ಶೇಪ್ ಆಗಿ ಮಾಡ್ಕೊಳ್ಬಹುದು. ನಾನು ಈ ರೀತಿ ಒಂದ್ ಸ್ವಲ್ಪ ಪೂರಿಗಳನ್ನ ರೆಡಿ ಮಾಡಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ರೆ ಒಂದೇ ಸಲ ಫ್ರೈ ಮಾಡ್ಕೋಬಹುದು ಅಥವಾ ಒಂದು ಪೇಪರ್ ಮೇಲೆ ನಾವು ಈ ರೀತಿ ಲಟ್ಸಿ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಆಮೇಲೆ ಪೂರಿಗಳನ್ನ ಮಾಡ್ಕೋಬಹುದು. ಈಗ ನಾನು ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಪೂರಿಗಳನ್ನ ಮಾಡ್ಕೋತಾ ಇದ್ದೀನಿ. ಪೂರಿ ಎಲ್ಲ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಲು ಕಾಯಷ್ಟರಲ್ಲಿ ನಾನು ಇಲ್ಲಿ ಪೂರಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಲನ್ನ ಒಂದು 5 ನಿಮಿಷ ಕಾಯಿಸ್ಕೊಂಡ್ರೆ ಸಾಕು. ಸೇಮ್ ನಮ್ಗೆ ಮೈದಾ ಹಿಟ್ಟಲ್ಲಿ ನಾವು ಪೂರಿ ಯಾವ ರೀತಿ ಬರುತ್ತೋ ಅದೇ ರೀತಿ ನಾವು ಚಪಾತಿ ಹಿಟ್ಟಲ್ಲಿ ಈ ರೀತಿ ಫ್ರೈ ಮಾಡ್ಕೋಬಹುದು. 2 ಸೈಡು ಫ್ರೈ ಮಾಡ್ಕೊಂಡ್ರೆ ಪೂರಿ ರೆಡಿ ಆಗುತ್ತೆ. ಹಾಲು ಹೋಳಿಗೆಗೆ ಪೂರಿ ಬೇಡ ಅನ್ನೋರು ಚಪಾತಿನ ಲಟ್ಟಿಸ್ಕೊಂಡು ಚಪಾತಿ ಮಾಡಿ ಇಟ್ಕೋಬಹುದು. ಪೂರಿ ರೆಡಿ ಆಗೋಷ್ಟರಲ್ಲಿ ನಾನು ಹಾಲು ಕಾಯಿಸ್ಕೊಳಕ್ ಇಟ್ಟಿದ್ನಲ್ಲ ಅದು ಕುದೀತಾ ಇದೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಬೆಲ್ಲ ಕರಗಿ ಹಾಲು ಒಂದ್ ಸ್ವಲ್ಪ ಮಂದ ಬರಬೇಕು, ಅದುವರೆಗೂ ಕುದಿಸ್ಕೋಬೇಕು. ನಾವು ರುಬ್ಕೊಳ್ಳೋದಕ್ಕೆ ಗಸಗಸೆ ಸಹ ಬಳಸ್ಕೋಬಹುದು. ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ. ನಾನು ಗಸಗಸೆ ಸ್ವಲ್ಪ ಇತ್ತು ಅದಕ್ಕೆ ಹಾಕಕ್ ಹೋಗ್ಲಿಲ್ಲ. ನಾವು ಬೇಕು ಅಂದ್ರೆ ಗಸಗಸೆ ಇದ್ರೆ ಗಸಗಸೆನೂ ಸಹ ಹಾಕಿ ರುಬ್ಕೋಬಹುದು. ಹಾಲನ್ನ ಒಂದು 5 ನಿಮಿಷ ಕುದಿಸ್ಕೊಂಡಿದೀನಿ. ಒಂದ್ ಸ್ವಲ್ಪ ಗಟ್ಟಿ ಆದ್ರೆ ಸಾಕು. ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ನೀರಾಗೂ ಇರ್ಬೇಕು, ಮೀಡಿಯಂ ಆಗಿರ್ಬೇಕು. ಹಾಲು ರೆಡಿ ಆಯ್ತು. ಹಾಲು ಬಿಸಿಯಾಗಿರುವಾಗ್ಲೇನೆ ನಾವು ಚಪಾತಿ ಪೂರಿ ಮಾಡಿಟ್ಕೊಂಡಿರೋದನ್ನ ಹಾಲಲ್ಲಿ ಹಾಕಿ ನೆನ್ಸ್ಕೋಬೇಕು. ಹಾಲು ರೆಡಿ ಆಗಿರೋ ಹಾಲ್ಗೆ ಇವಾಗ ನಾನು ಮಾಡಿಟ್ಕೊಂಡಿರೋ ಪೂರಿಗಳನ್ನ ಹಾಕಿ ಸ್ವಲ್ಪ ಹೊತ್ತು ನೆನ್ಸ್ಕೋತಾ ಇದೀನಿ. ಆ ಪೂರಿಗಳು ನಾವು ಮಾಡಿಟ್ಕೊಂಡಿರೋದು ಸ್ವಲ್ಪ ಸಾಫ್ಟ್ ಆಗ್ಬೇಕು. ಬಿಸಿ ಹಾಲಲ್ಲಿ ಹಾಕಿದ ತಕ್ಷಣ ಅದು ಸಾಫ್ಟ್ ಆಗ್ಬಿಡತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ಬೇಕು ಅನ್ನೋರು ಹಾಗೇನೆ ಹಾಲಲ್ಲಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಸಿ ಹಾಲಲ್ಲಿ ಹಾಕ್ಬಿಟ್ಟು ಹಾಗೆ ಎತ್ತಾಕೊಂಡು ತಿನ್ಬೋದು. ತುಂಬಾ ಸಾಫ್ಟ್ ಆಗಿ ತಿನ್ಬೇಕು ಅನ್ನೋರು ಹಾಲಲ್ಲಿ ಒಂದ್ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ನಾವು ಹಾಲು ಹೋಳಿಗೆನ ಸವಿಬಹುದು. ನಾನಿಲ್ಲಿ ಪೂರಿಗಳನ್ನೆಲ್ಲ ಹಾಲಲ್ಲಿ ನೆನೆಸ್ಕೋತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಸಾಕು. ಹಾಲು ಬಿಸಿ ಇರುತ್ತಲ್ಲ ಬೇಗನೆ ನೆಂದ್ಬಿಡುತ್ತೆ ಪೂರಿಗಳು. ಹಾಲು ಹೋಳಿಗೆಗೆ ಇಲ್ಲಿ ನಾನು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಒಣ ಕೊಬ್ಬರಿ ತಗೊಂಡು ಒಂದ್ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ. ಗಸಗಸೆನ ಒಣ ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ಹಾಲು ಹೋಳಿಗೆ ಮೇಲೆ ಹಾಲಿನ ಜೊತೆ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಟ್ರೆಡಿಷನಲ್ ಆಗಿ ನಾವು ಹಾಲು ಹೋಳಿಗೆನ ಮಾಡ್ಕೋಬಹುದು. ಇದು ಆಪ್ಷನಲ್. ನೀವು ಕೊಬ್ಬರಿ ಗಸಗಸೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಗೇನೆ ಸಹ ನಾವು ನೆನೆಸಿರೋ ಹಾಲಲ್ಲಿ ಹಾಲು ಹೋಳಿಗೆನ ತಿನ್ಬೋದು. ನಾವು ನೆನೆಸಿದ್ದಾದ್ಮೇಲೆ ಹೋಳಿಗೆನ ಪ್ಲೇಟ್ಗೆ ಹಾಕೊಂಡು
ಅದಕ್ಕೆ ನಾವು ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಲು ಇರುತ್ತಲ್ಲ ಅದನ್ನ ಹಾಕೊಂಡು ತಿನ್ಬೋದು. ಹಾಗೇನೆ ತಿನ್ಬೋದು. ನಾನೀಗ ಟ್ರೆಡಿಷನಲ್ ಆಗಿ ನಮ್ಮ ಕಡೆ ನಾವು ಹಳ್ಳಿಗಳಲ್ಲೆಲ್ಲ ನಮ್ಮ ಅತ್ತೆಯವರೆಲ್ಲ ಇದೇ ರೀತಿ ಕೊಬ್ಬರಿ ಮತ್ತೆ ಗಸಗಸೆನ ಮೇಲೆ ಹಾಕೊಂಡು ತಿಂತಾರೆ. ಅದು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ, ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನಾವು ಕೊಬ್ಬರಿ ಮತ್ತೆ ಗಸಗಸೆ ಹಾಕಿದ್ರೆ. ಹೋಳಿಗೆನ ಪ್ಲೇಟ್ಗೆ ಹಾಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನಿಲ್ಲಿ ಹಾಲು ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಂಡು ಆ ಹೋಳಿಗೆ ಮೇಲೆ ಗಸಗಸೆ ಮತ್ತೆ ಕೊಬ್ಬರಿನ ಹಾಕೊಂಡು, ನಾವು ಎಕ್ಸ್ಟ್ರಾ ಹಾಲು ಬೇಕಂದ್ರೆ ಅದ್ರ ಮೇಲೆ ನಾವು ಈ ರೀತಿ ಎಕ್ಸ್ಟ್ರಾ ಹಾಲನ್ನ ಒಂದು ಬೌಲಲ್ಲಿ ಇಟ್ಕೊಂಡು ಹೋಳಿಗೆಗೆ ಹಾಕೊಂಡು ತಿನ್ಬೋದು. ನಾವು ಲಾಸ್ಟ್ ಅಲ್ಲಿ ಹೋಳಿಗೆಗೆ ತುಪ್ಪ ಬೇಕಂದ್ರೆ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಹಾಲು ಹೋಳಿಗೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ, ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಹಾಲು ಹೋಳಿಗೆ ರೆಡಿ ಆಯ್ತು. ಹಾಲಲ್ಲಿ ಸೇಮ್ ನಾವು ಯಾವ ರೀತಿ ಪೂರಿನ ನೆನೆಸ್ತೀವೋ ಅದೇ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಚಪಾತಿನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಬಿಸಿ ಹಾಕಿ ಚಪಾತಿನೂ ಸಹ ನೆನ್ಬಿಡತ್ತೆ.